ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅಭಿವೃದ್ಧಿಗೆ ಒತ್ತಡ ನೀಡಿರುವಂತಹ ಸತೀಶ್ ಸಿಎಂ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಬಾಂಬ್ ಸಿಡಿಸಿರುವಂತದ್ದು ಅಶ್ವವೇಗ ಜೊತೆಗೆ ಮುಕ್ತ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ರಾಹುಲ್ ಅಪ್ಪನನ್ನ ಸಿಎಂ ಆಗಿ ನೋಡೋದಕ್ಕೆ ಬಯಸಿದಂತಹ ರಾಹುಲ್ ಜಾರಕಿಹೊಳಿ ಬಾಗಲಕೋಟೆಯಲ್ಲಿ ಸತೀಶ್ ತಂತ್ರಗಾರಿಕೆಯಿಂದಲೇ ಬಿಗ್ ವಿನ್ ಆಗಿರುವಂತದ್ದು. 2028ರ ಚುನಾವಣೆ ಸ್ಪರ್ಧೆ ವಿಚಾರ ಈಗಾಗಲೇ ಏನೂ ಕೂಡ ಹೇಳೋದಿಲ್ಲ. ಮುಂದೆ ಎಲ್ಲರ ಅಭಿಪ್ರಾಯವನ್ನ ಪಡೆದುಕೊಂಡು ಸ್ಪರ್ಧೆಯನ್ನ ಮಾಡೋದಾಗಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಪರೋಕ್ಷವಾಗಿ ಸ್ಪರ್ಧೆಗೆ ರೆಡಿ ಅಂತ ಹೇಳ್ಬಿಟ್ಟು ಸತೀಶ್ ಜಾರಕಿಹೊಳಿ ಪುತ್ರ ಹೇಳಿದರು. ಕುಟುಂಬ ರಾಜಕಾರಣದ ಬಗ್ಗೆ ಪರೋಕ್ಷವಾಗಿ ಒಪ್ಪಿಕೊಂಡಿರ್ತಾರೆ ಕೂಡ ರಾಹುಲ್. ಅಶ್ವವೇಗ ಜೊತೆಗೆ ಮುಕ್ತವಾದಂತಹ ಅಭಿಪ್ರಾಯವನ್ನ ಹಂಚಿಕೊಂಡಿರುವಂತಹ ರಾಹುಲ್. ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅಭಿವೃದ್ಧಿಗೆ ಒತ್ತನ್ನ ನೀಡಿರುವಂತಹ ಸತೀಶ್ ಸಿಎಂ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಶ್ವವೇಗ ಜೊತೆಗೆ ಮುಕ್ತವಾದಂತಹ ಅಭಿಪ್ರಾಯವನ್ನ ಹಂಚಿಕೊಂಡಿರುವಂತಹ ರಾಹುಲ್ ಸಮಯದಲ್ಲಿ ಏನು ಕಾಂಗ್ರೆಸ್ ಪಕ್ಷದಿಂದ ಏನು ಈಗ ಉಮೇಶ್ ಮೇಟಿ ಅವರು ಆಯ್ಕೆಯಾಗಿದ್ದಾರೆ. ಈ ನೆಲೆಯಲ್ಲಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಏನು ಸತೀಶ್ ಜಾರಕಿಹೊಳಿ ಸೇರಿದಂತೆ ಅವರ ಸುಪುತ್ರರಾಗಿರುವಂತ ರಾಹುಲ್ ಜಾರಕಿಹೊಳಿ ಸಹ ಒಂದು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಬನ್ನಿ ಈಗ ನಮ್ಮೊಂದಿಗೆ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರರಾಗಿರುವಂತ ರಾಹುಲ್ ಜಾರಕಿಹೊಳಿ ಇದ್ದಾರೆ. ಅವರು ಈ ಉಪಚುನಾವಣೆ ಸಮಯದಲ್ಲಿ ಯಾವ ರೀತಿಯಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಏನೆಲ್ಲ ಒಂದು ಗೆಲುವಿಗಾಗಿ ಅವರು ಒಂದು ಕಾರ್ಯತಂತ್ರ ಮಾಡಿದ್ದಾರೆ ಮತ್ತು ಮುಂದಿನ ರಾಜಕೀಯ ಭವಿಷ್ಯಗಳು ಅವರು ಯಾವ ತರ ಒಂದು ನಿರೂಪಿಸಬೇಕಂತ ಒಂದು ವಿಚಾರ ಮಾಡಿದ್ದಾರೆ ಅಂತ ಬನ್ನಿ ಕೇಳೋಣ. ಸರ್ ನಮಸ್ಕಾರ. ಸರ್, ಈಗ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 22,000 ಮತಗಳ ಅಂತರದಿಂದ ಭಾರಿ ಜಯಬೇರಿ ಗಳಿಸ್ತು. ಅಂದ್ರೆ ಇತಿಹಾಸದಲ್ಲಿ ಇದ ಮೊದಲ ಬಾರಿ ಆಗಿತ್ತು. ಇದಕ್ಕೂ ನಿಮ್ದು ಸಾಕಷ್ಟು ಒಂದು ಒಳತಂತ್ರ ಮತ್ತು ನೀವು ಒಂದು ಕಾರ್ಯಚಟುವಟಿಕೆ ಮಾಡಿದ್ರ ಅಂತ ಮಾಹಿತಿ ಇದೆ. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಹೌದು, ಇವತ್ತು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಗೆಲುವು ಅಂತ ನಾವೆಲ್ಲರೂ ಹೇಳ್ಬೋದು. ಬಹುಶಃ ಇಷ್ಟು ಲೀಡ್ ಬರ್ತದಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. 22,000ಕ್ಕಿಂತ ಹೆಚ್ಚು ಲೀಡ್ ಇಂದ ಇವತ್ತು ಈ ಕ್ಷೇತ್ರದ ಶಾಸಕರಾಗಿ ಉಮೇಶ್ ಮೇಟಿ ಸಾಹೇಬ್ರನ್ನೇ ಇವತ್ತು ಜನರು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅಲ್ಲಿ ಮೊದಲೇದಾಗಿ ಅವರು ಕೂಡ ನಾನು ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇನೆ. ಅದರ ಜೊತೆಗೆ ಈ ಗೆಲುವಿಗೆ ಶ್ರಮಿಸಿದಂತ ಅನೇಕ ಕಾರ್ಯಕರ್ತರಾಗಿರ್ಬೋದು, ಪಕ್ಷದ ಮುಖಂಡರಾಗಿರ್ಬೋದು, ಇವತ್ತು ಅನೇಕ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಸೇರಿದಂತ ಅನೇಕ ಸಚಿವರಾಗಿರ್ಬೋದು, ಮತ್ತೆ ವಿಶೇಷವಾಗಿ ಕ್ಷೇತ್ರದ ಜವಾಬ್ದಾರಿ ತಗೊಂಡಂತ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ತಂದೆ ಸತೀಶ್ ಅವ್ರಿಗೂ ಕೂಡ ಸಾಕಷ್ಟು ಹಗಲು ರಾತ್ರಿ ಅನ್ನದೇ ಅನೇಕ ಅವರ ಒಂದು ತಂಡವನ್ನು ಇಲ್ಲೇ 2 ತಿಂಗಳ ಮುಂದೆ ಇವತ್ತು ಮುಂಚೆನೆ ಬಿಟ್ಟು ಈ ಬೂತ್ ಮಟ್ಟದಲ್ಲಿ ಆಗಿರ್ಬೋದು, ಗ್ರೌಂಡ್ ಮಟ್ಟದಲ್ಲಿ ಕಾರ್ಯಕರ್ತರ ಅನಿಸಿಕೆಗಳಾಗಿರ್ಬೋದು, ಯಾವ ರೀತಿ ನಾವು ಪಕ್ಷ ಸಂಘಟನೆ ಮಾಡ್ಬೇಕಂತ ಒಂದು ಸಾಕಷ್ಟು ತಿಂಗಳಿಂದ ಅವರೆಲ್ಲ ಒಂದು ಪ್ಲಾನ್ ಅನ್ನು ಹಾಕೊಂಡಿದ್ರು. ಆ ಪ್ರಕಾರವಾಗಿ ಎಲ್ಲ ಕಾರ್ಯ ಮಾಡಿ ಇವತ್ತು ಯಶಸ್ವಿಯಾಗಿ ಏನು ಜನರ ಬೇಡಿಕೆ ಇದೆ ಅದನ್ನ ಈಡೇರಿಸುವಂತ ಪ್ರಯತ್ನ ಅವ್ರು ಮಾಡಿದ್ರು. ಅದರದ ಫಲವಾಗಿ ಇವತ್ತು ನಮ್ಗೆ ಎಷ್ಟೊಂದು ಗ್ರೌಂಡ್ ಮಟ್ಟದಲ್ಲಿ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಅಷ್ಟು ನಮಗೆ ಫಲನೂ ಕೂಡ ಇವತ್ತು ಸಿಕ್ಕಿದೆ. ಈಗ ಇದು ಮುಂದಿನ ದಿನಮಾನ ಇಲ್ಲ, ಈ ದಿನಮಾನ ಇಲ್ಲ, ನೀವು ನಿಮ್ಮ ತಂದೆಯವರಿಗೆ ಸಿಎಂ ಆಗಿ ನೋಡ್ಬೇಕಂತ ಬಯಸ್ತಾರೆ ಇದ್ರ? ಖಂಡಿತವಾಗಿ ಇವತ್ತು ರಾಜ್ಯದಲ್ಲಿ ಲಕ್ಷಾಂತರ ಅವರ ಅಭಿಮಾನಿಗಳಾಗಿರ್ಬೋದು, ಇವತ್ತು ಅನೇಕ ಸಮುದಾಯಗಳಾಗಿರ್ಬೋದು, ಎಲ್ಲರೂ ಕೂಡ ಮುಂದಿನ ವೇಳೆ ಮುಖ್ಯಮಂತ್ರಿ ಅವರು ಆದರೆ ಒಂದು ಒಳ್ಳೆ ಅರ್ಹತೆ ಇರುವಂತ ವ್ಯಕ್ತಿ ಮತ್ತು ಸಮರ್ಥವಾಗಿ ಅದನ್ನ ನಿಭಾಯಿಸುವಂತ ವ್ಯಕ್ತಿ ಇವತ್ತು ಸತೀಶ್ ಜಾರಕಿಹೊಳಿ ಆಗಿದ್ದಾರೆ. ಅದೇ ಸದ್ಯ ಮಟ್ಟದಲ್ಲಿ ವರಿಷ್ಠರ ಒಂದು ಆಶೀರ್ವಾದ ಆಗಿರ್ಬೋದು, ವರಿಷ್ಠರ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿರ್ಬೇಕಾಗ್ತದೆ. ಅದಕ್ಕೆ ಅವ್ರೇನ್ ನಿರ್ಣಯನ ತಗೊಳ್ತಾರೆ ತಕ್ಕಂತ ನಾವೆಲ್ಲರೂ ಕೆಲಸ ಮಾಡ್ತೀವಿ. ನೀವು ನಿಮ್ಮ ತಂದೆಯವರಿಗೆ ಸಿಎಂ ಆಗಿ ನೋಡ್ಬೇಕಂತ ಆಸೆ ಪಡ್ತೀರ? ಖಂಡಿತವಾಗಿ ಎಲ್ಲ ನಾವು ಆಗಿರ್ಬೋದು, ಅನೇಕ ಇವತ್ತು ಕಾರ್ಯಕರ್ತ ಆಗಿರ್ಬೋದು, ಅಭಿಮಾನಿಗಳು ಎಲ್ಲರ ಒಂದು ಆಸೆ ಆಗಿದೆ. ಅದಕ್ಕೆ ಆ ರೀತಿಯ ಅಂತ ಒಂದು ಸನ್ನಿವೇಶ ಮತ್ತು ವಾತಾವರಣ ಬಂದಾಗ ಖಂಡಿತವಾಗಿ ಅವ್ರನ್ನ ನೋಡ್ಲಿಕ್ಕೆ ನಾವು ಯಾವ ಅವಧಿಯಲ್ಲಿ ನೋಡ್ಬೇಕಂತ ನೀವು ಹೆಚ್ಚು ಆಸೆ ಸದ್ಯ ಮಟ್ಟದ 2028ರಲ್ಲಿ ನಾವು ಕ್ಲೇಮ್ ಮಾಡ್ತಂತ ಈಗಾಗಲೇ ಸತೀಶ್ ಅವರು ಕೂಡ ಅದನ್ನ ಸ್ಪಷ್ಟ ಮಾಡಿದ್ದಾರೆ. ಇದು ಏನು ರಾಹುಲ್ ಸತೀಶ್ ಜಾರಕಿಹೊಳಿ ಅವರ ಮನದಾಳದ ಮಾತು. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.